ನಮ್ಮಲ್ಲಿ ಮೋಸ ಮತ್ತು ಕಳ್ಳತನ ಮಾಡೋರು ಬರೀ ಕಳ್ಳರು, ದರೋಡೆಕೋರರು, ರಾಜಕಾರಣಿಗಳು ಅಷ್ಟೇ ಇಲ್ಲ. ನಿಮ್ಮಂತೆ ಸಾಮಾನ್ಯ ಜನರಾಗಿ ನಟಿಸಿ ದೊಡ್ಡದಾಗಿ ಕಳ್ಳತನ, ಮೋಸ ಮಾಡೋರು ಇರ್ತಾರೆ. ಆ ಸಾಮಾನ್ಯ ಜನರಲ್ಲಿ ನಿಮ್ಮ ಅಕ್ಕಪಕ್ಕ ಹಾಗೂ ನಿಮಗೆ ಹತ್ತಿರದ ಪರಿಚಯ ಇರುವವರಿಂದ ಕೂಡ ಮೋಸ ಆಗುತ್ತೆ. ಹಾಗಾದರೆ ನಮ್ಮಲ್ಲಿ ಇತ್ತೀಚೆಗೆ ಆದ ಮೋಸಗಳು ಮತ್ತು ಕಳ್ಳತನಗಳು ಯಾವುವು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೇದಾಗಿ, ನೀವು ಅಡಿಗೆಗೆ ಬಳಸುವ ಜೀರಿಗೆಯನ್ನು ಯಾವತ್ತಾದರೂ ನೀರಲ್ಲಿ ಹಾಕಿದ್ದೀರಾ? ಯಾಕಂದರೆ ಕೆಲವು ಮಿಶ್ರಿತ ಜೀರಿಗೆ ಪ್ಯಾಕೆಟ್ಗಳ ಜೀರಿಗೆಯನ್ನು ನೀರಲ್ಲಿ ಹಾಕಿದಾಗ ಸಿಮೆಂಟ್ ಮತ್ತು ನಶೆಯುಳ್ಳ ಪದಾರ್ಥವು ಅದರಲ್ಲಿ ಕಾಣಿಸಿಕೊಳ್ಳುತ್ತದೆ. ಆದರೆ ಅದನ್ನು ಯಾರಾದರೂ ಚೆಕ್ ಮಾಡ್ತಾರಾ? ಇಲ್ಲ. ನಮ್ಮ ಜನ ಕಿರಾಣಿ ಅಂಗಡಿಯಿಂದ ಜೀರಿಗೆ ಪ್ಯಾಕೆಟ್ ತಂದು ಡೈರೆಕ್ಟ್ ಎಣ್ಣೆಗೆ ಹಾಕಿ ಉರಿಯೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈ ಮೋಸ ಗೊತ್ತಾಗಬೇಕಂದ್ರೆ ನಿಮ್ಮಲ್ಲಿರೋ ಜೀರಿಗೆ ಪ್ಯಾಕೆಟ್ ಶುದ್ಧ ಇದೆಯೋ ಇಲ್ಲ ಮಿಶ್ರವಾಗಿದೆಯೋ ಅಂತ ಒಂದು ಸಾರಿ ಚೆಕ್ ಮಾಡಿ. ಅದೇ ರೀತಿ ನೀವು ಬಳಸುವ ಪ್ಯಾಕೆಟ್ ಹಾಲು ಕೂಡ ಎಷ್ಟು ಶುದ್ಧವಾಗಿದೆ ಎಂದು ಚೆಕ್ ಮಾಡಿದ್ದೀರಾ? ಯಾಕಂದರೆ ದೊಡ್ಡ ದೊಡ್ಡ ಹೆಸರಾಂತ ಕಂಪನಿಗಳಿಂದ ಬರುವ ಹಾಲಿನ ಪ್ಯಾಕೆಟ್ನಲ್ಲಿ ಕೆಲವು ಮಧ್ಯವರ್ತಿಗಳು ತಮ್ಮಲ್ಲಿ ಬರುವ ಹಾಲಿನ ಪ್ಯಾಕೆಟ್ಗಳನ್ನು ಓಪನ್ ಮಾಡಿ ಸ್ವಲ್ಪ ಹಾಲು ತೆಗೆದು ಅದರಲ್ಲಿ ನೀರು ಅಥವಾ ಸೋಪಿನ ನೀರನ್ನು ಮಿಕ್ಸ್ ಮಾಡಿ ವಾಪಸ್ ಸೀಲ್ ಮಾಡಿ ಯಾರಿಗೂ ಗೊತ್ತಾಗದ ಹಾಗೆ ಅದನ್ನು ಮಾರ್ಕೆಟ್ಗಳಲ್ಲಿ ಮಾರ್ತಾರೆ. ಈಗ ನೀವು ತರೋ ಪ್ಯಾಕೆಟ್ ಹಾಲು ಶುದ್ಧ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಹೇಗೆ? ಅದನ್ನು ತಿಳಿಯೋಣ. ಆ ಪ್ಯಾಕೆಟ್ ಹಾಲನ್ನು ಒಂದು ಪಾತ್ರೆ ಅಥವಾ ಗ್ಲಾಸಲ್ಲಿ ಸುರಿದು ಸ್ವಲ್ಪ ಸಮಯ ಬಿಟ್ಟು ಚೆಕ್ ಮಾಡಿದಾಗ ಆ ಪಾತ್ರೆ ಅಥವಾ ಗ್ಲಾಸ್ನಲ್ಲಿ ನೀರಿನ ಅಂಶ ಮೇಲೆ ಬರುತ್ತೆ. ಹಾಗೆ ಅದರ ವಾಸನೆ ಕೂಡ ಚೆಕ್ ಮಾಡಿದರೆ ಕೆಲವೊಂದರಲ್ಲಿ ಸೋಪಿನ ವಾಸನೆ ಕೂಡ ಬರುತ್ತೆ. ಹಾಗೆ ಕೆಲವು ಸಮಯದ ನಂತರ ಹಾಲು ಹಳದಿ ಬಣ್ಣಕ್ಕೂ ತಿರುಗುತ್ತದೆ. ಒಂದು ವೇಳೆ ಬೇರೆ ಥರ ಮಿಶ್ರಿತವಾಗಿದ್ದರೆ ಅದಕ್ಕೆ ನೀವು ತರುವ ಪ್ಯಾಕೆಟ್ ಹಾಲನ್ನು ಒಂದು ಸಲ ಚೆಕ್ ಮಾಡಿಕೊಳ್ಳಿ. ಹಾಗೆ ಭಿಕ್ಷುಕರ ಹಗರಣ ಅಂದರೆ ಸ್ಕ್ಯಾಮ್ ಬಗ್ಗೆ ಕೇಳಿದರ? ಈ ಥರದ ಭಿಕ್ಷುಕರು ಯಾರಾದರೂ ಅಮಾಯಕರನ್ನು ಹುಡುಕಿ ಅವರ ಹತ್ರ ಹೋಗಿ ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿದ್ದೇವೆ, ಆದರೆ ಅವರ ಹತ್ರ ಬರೆಯೋಕೆ ಪೆನ್ನು ಬುಕ್ಸು ಇಲ್ಲ ಅಂತ ಹೇಳೋದು. ಇಲ್ಲಾಂದರೆ ನಮ್ಮ ಮಕ್ಕಳು ಉಪವಾಸ ಇದ್ದಾರೆ, ಅವರ ಸಲುವಾಗಿ ರೇಷನ್ ಕೊಡಿಸಿ ಅಂತ ಕೇಳ್ತಾರೆ. ಅದಕ್ಕೆ ಆ ಅಮಾಯಕ ವ್ಯಕ್ತಿ ಏನಾದರೂ ಒಪ್ಕೊಂಡ್ರೆ ಅವನನ್ನು ಆ ಭಿಕ್ಷುಕ ತನಗೆ ಪರಿಚಯ ಇರೋ ಅಂಗಡಿಗೆ ಕರೆದೊಯ್ದು ತನಗೆ ಬೇಕಾದ ಎಲ್ಲ ವಸ್ತುಗಳನ್ನು ಖರೀದಿ ಮಾಡಿಕೊಳ್ತಾನೆ. ಆಮೇಲೆ ಆ ಅಮಾಯಕ ವ್ಯಕ್ತಿ ಖರೀದಿ ಮಾಡಿದ ವಸ್ತುಗೆ ದುಡ್ಡು ಕೊಟ್ಟು ಹೋದ ಮೇಲೆ ಆ ಭಿಕ್ಷುಕ ತಾನು ತಗೊಂಡಿರೋ ಎಲ್ಲ ವಸ್ತುಗಳನ್ನು ಅಂಗಡಿಯವನಿಗೆ ವಾಪಸ್ಸು ಕೊಟ್ಟು ತನ್ನ ಕಮಿಷನನ್ನು ತೆಗೆದುಕೊಳ್ತಾನೆ. ಅಂದರೆ ಈ ಭಿಕ್ಷುಕ ಮತ್ತು ಆ ಅಂಗಡಿಯವ ಇಬ್ಬರು ಸೇರಿಕೊಂಡು ದಿನನಿತ್ಯ ಇದೇ ಥರ ಅಮಾಯಕರನ್ನು ಮೋಸ ಮಾಡ್ತಾ ಇರ್ತಾರೆ. ಹಾಗೆ ಇಂತಹ ಭಿಕ್ಷುಕರು ದಿನ ಹೀಗೆ ಮೋಸ ಮಾಡಿ ಬಂದ ಹಣದಿಂದ ಯಾವುದೋ ಬಾರ್ಗೆ ಹೋಗಿ ಎಣ್ಣೆ ಹೊಡೆದು ಮಲ್ಕೊಂಡು ಬಿಡ್ತಾರೆ. ಹಾಗೆ ನಿಮ್ಮ ವಾಟ್ಸಪ್ಗಳಲ್ಲಿ ಯಾರಾದರೂ ಒಂದು ಸಾರಿ ಆದರೂ ಮೆಸೇಜ್ ಕಳಿಸಿರುತ್ತಾರೆ. ಈ RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಹೊಸ 100 ರೂಪಾಯಿಯ ನಾಣ್ಯ ಪ್ರಿಂಟ್ ಮಾಡಿದ್ದಾರೆ ಅಥವಾ ಹೊಸ 1000 ರೂಪಾಯಿ 2000 ರೂಪಾಯಿ ನೋಟನ್ನು ಕೂಡ ಪ್ರಿಂಟ್ ಮಾಡುತ್ತಿದ್ದಾರೆ ಅಂತ. ಆದರೆ ಅವೆಲ್ಲ ಸುಳ್ಳು ಅಂತ ನಿಮಗೂ ಗೊತ್ತು. ಆದರೆ ಅಂತಹ ಸುಳ್ಳುಗಳನ್ನೇ ಇಟ್ಟುಕೊಂಡು ನಮ್ಮ ಜನ ವಿದೇಶದಿಂದ ಬರೋ ಫಾರಿನರ್ ಟೂರಿಸ್ಟ್ಗಳ ಮೇಲೆ ಮೋಸ ಮಾಡ್ತಾರೆ. ಯಾವ ಥರ ಅಂದರೆ ಒಬ್ಬ ವ್ಯಕ್ತಿ ಈ ಫಾರಿನ್ ಟೂರಿಸ್ಟ್ಗಳ ಹತ್ರ ಹೋಗಿ 10 ರೂಪಾಯಿ ವಸ್ತು ತಗೊಳ್ಳಿ ಅಂತ ಹಿಂದೆ ಬೀಳ್ತಾರೆ. ಅಕಸ್ಮಾತಾಗಿ ಆ ಫಾರಿನರು ವಸ್ತು ಖರೀದಿ ಮಾಡಿ 100 ರೂಪಾಯಿ ಕೊಟ್ಟು ಚೇಂಜ್ ಕೇಳಿದರೆ ಈ ವ್ಯಕ್ತಿ 90 ರೂಪಾಯಿ ಪ್ರಿಂಟ್ ಆಗಿರೋ ಕೋಟಾ ನೋಟ್ ಕೊಟ್ಟು ಯಾಮಾರಿಸುತ್ತಾನೆ. ಅದೇ ಫಾರಿನರ್ 10 ರೂಪಾಯಿ ವಸ್ತುಗೆ 500 ರೂಪಾಯಿ ಕೊಟ್ಟು ಚೇಂಜ್ ಕೇಳಿದರೆ 400 ರೂಪಾಯಿ ಹಾಗೂ 90 ರೂಪಾಯಿ ಸ್ವತಃ ತಾವೇ ಪ್ರಿಂಟ್ ಮಾಡಿರೋ ಕೋಟಾ ನೋಟನ್ನು ಕೊಟ್ಟು ಯಾಮಾರಿಸುತ್ತಾರೆ. ಒಂದು ವೇಳೆ ಫಾರಿನರ್ ಏನಾದರೂ ಪ್ರಶ್ನೆ ಮಾಡಿದರೆ ಇಂತಹ ವಾಟ್ಸಪ್ನಲ್ಲಿ ಬಂದಿರೋ ಸುಳ್ಳು ಸುದ್ದಿನ ತೋರಿಸಿ ಧಮಕಿ ಹಾಕಿ ಕಳಿಸಿಬಿಡ್ತಾರೆ. ಇದು ಇತ್ತೀಚೆಗೆ ಕಡಿಮೆ ಆಗಿದೆ, ಆದರೆ ಈ ಥರದ ಮೋಸ ಇನ್ನೂ ನಿಂತಿಲ್ಲ. ಅತಿಥಿ ದೇವೋಭವ ಅನ್ನೋ ಭೂಮಿಲಿ ಈ ರೀತಿ ವಿದೇಶಿಗರಿಗೆ ಟೋಪಿ ಹಾಕಿ ಕಳಿಸೋ ಜನ ನಮ್ಮ ಸುತ್ತಮುತ್ತ ಈಗಲೂ ಇದ್ದಾರೆ. ಸದ್ಯಕ್ಕೆ ಇಷ್ಟೇ, ಇನ್ನೂ ಹಲವಾರು ಮೋಸಗಳು ನಮ್ಮ ಸುತ್ತಮುತ್ತ ನಡೀತಾ ಇರ್ತವೆ. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಇದೇ ಥರ ಮೋಸದ ಬಗ್ಗೆ ಇನ್ನೂ ವಿಡಿಯೋ ಬೇಕಂದರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲ ಕಡೆ ಎಲ್ಲರಿಗೂ ಶೇರ್ ಮಾಡಿ, ವಾಟ್ಸಪ್ನಲ್ಲಿ ಎಲ್ಲ ಕಡೆ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದೇ ಥರ ವಿಡಿಯೋ ನೋಡೋಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸದ್ಯಕ್ಕೆ ನೋಡಿದ್ದಕ್ಕೆ ಧನ್ಯವಾದಗಳು.